ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಧರ್ಮಸ್ಥಳದಲ್ಲಿ ಈಗ ಆಲ್ರೆಡಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಎಸ್ಐಟಿ ತನಿಖೆ ಈ ತಿಂಗಳ ಕೊನೆಗೆ ಮುಗಿಯುತ್ತೆ ಎಸ್ಐಟಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೆ ಅನ್ನುವಂತಹ ಮಾತುಗಳು ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ ಆದರೆ ಇಷ್ಟು ಬೇಗ ಎಸ್ಐಟಿ ತನಿಖೆ ಮುಗಿಯುತ್ತಾ ಎಲ್ಲರ ವಿಚಾರಣೆ ಆಯ್ತಾ ರಿಪೋರ್ಟ್ ಕೂಡ ರೆಡಿ ಆಯ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಇದೆಲ್ಲದರ ನಡುವೆ ಈಗ ಆಲ್ರೆಡಿ ಎಸ್ಐಟಿ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಒಂದಷ್ಟು ಜನಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೂಡ ಕೊಟ್ಟಿತ್ತು ಅದರಂತೆ ನಿನ್ನೆ ಸುಜಾತಾ ಭಟ್ ಅವರು ವಿಚಾರಣೆಗೆ ಹಾಜರಾದ್ರು ಇನ್ನುಳಿದಂತವರು ಹಾಜರಾಗುವ ಸಾಧ್ಯತೆಗಳು ಕೂಡ ಇದೆ ಗಿರೀಶ್ ಮಟ್ಟಣ್ಣನವರ್ ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಂಧನ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು ಎಸ್ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಎಸ್ ಇದೆಲ್ಲ ಬೆಳವಣಿಗೆಯ ಬಗ್ಗೆ ಎಂದಿನಂತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ನನ್ನ ಜೊತೆಗಿದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಒಂದಷ್ಟು ಬೆಳವಣಿಗೆ ಆಗಿದೆ ಕಳೆದ 2-3 ದಿನಗಳಿಂದ ನೀವಿರಲಿಲ್ಲ 2-3 ದಿನಗಳಿಂದ ಅದರ ನಡುವೆ ಅದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗಿದೆ ಆದರೆ ನಿಮ್ಮ ವೈಯಕ್ತಿಕ ಚಾನಲಲ್ಲಿ ನೀವು ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಹೋಗ್ತಾ ಹೋದ್ರಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಈಗಿರುವಂತಹ ಪ್ರಶ್ನೆ ಸರ್ ಎಲ್ಲರನ್ನೂ ಕಾಡ್ತಾ ಇರುವಂತಹ ಪ್ರಶ್ನೆ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಇನ್ನುಳಿದಂಥವರ ಬಂಧನ ಆಗುತ್ತೆ ಹಾಗೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸರ್ ಸೊ ಏನು ಹೇಳ್ತೀರಾ ಈ ಬಗ್ಗೆ ಒಂದು ಪೂರ್ಣಿಮಾ ಇಡೀ ಪ್ರಕರಣ ಏನಿದೆ ಹೆಣ ಹೂತ ಪ್ರಕರಣ ಮತ್ತು ಹೆಣ ಸಾಗಿಸಿದ ಪ್ರಕರಣ ಏನಿದೆ ಅದು ಈಗ ಮಹತ್ತರ ಒಂದು ಘಟ್ಟಕ್ಕೆ ಬಂದಿದೆ ಈ ಮಹತ್ತರ ಘಟ್ಟದಲ್ಲಿ ನಾವು ನಿಂತು ನೋಡುವಾಗ ಏನಾಗುತ್ತೆ ಏನಾಗಬಹುದು ಆವಾಗ ನೆನಪಾಗೋದು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಷಡ್ಯಂತರದ ಆರೋಪ ಉಪಮುಖ್ಯಮಂತ್ರಿಗಳು ಈಗ ನೋಡಿದರೆ ಹೋರಾಟಗಾರರ ವಿರುದ್ಧವೇ ಒಂದು ಷಡ್ಯಂತರ ನಡೆತಾ ಇದ್ದಂಗೆ ಕಾಣುತ್ತೆ ಸೊ ಬಹಳಷ್ಟು ಮೂಲಗಳ ಪ್ರಕಾರ ಶುಕ್ರವಾರ ಏನಿದೆ ಶುಕ್ರವಾರ ಬಹಳ ಮಹತ್ತರ ದಿನ ಅಂತ ಹೇಳಲಾಗ್ತಾ ಇದೆ ಅವತ್ತು ಟೆಲಿಕಾಸ್ಟ್ 4 ಹೋರಾಟಗಾರರು ಅವರಲ್ಲಿ ಹಾಜರಾಗಬೇಕು ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನಿದ್ದಾರೆ ಅವರಿಗೆ 1 ವಾರದ ಅವಕಾಶವನ್ನು ಕೇಳಿದ್ರು ಅವರು ವಕೀಲರು ಅದು ಕೊಟ್ಟಿದ್ದಾರೆ ಅವ್ರಿಗೆ ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಶುಕ್ರವಾರ ಪ್ರಾಬ್ಲಮ್ ಇಲ್ಲ ಶುಕ್ರವಾರ ಗಿರೀಶ್ ಮಟ್ಟಣ್ಣವರು ಹಾಜರಾಗಬೇಕಾಗಿದೆ ವಿಠಲ್ ಗೌಡರು ಹಾಜರಾಗಬೇಕಾಗಿದೆ ಜಯಂತ್ ಹಾಜರಾಗಬೇಕಾಗಿದೆ ಸೊ ಅಲ್ಲಿ ಏನಾಗಬಹುದು ಅನ್ನೋದು ಇದರ ನಡುವೆ ಬಹಳಷ್ಟು ಸ್ಫೋಟಕ ಮಾಹಿತಿಯಲ್ಲಿ ಹಲವು ರೀತಿಯ ಇನ್ಫಾರ್ಮೇಷನ್ಗಳು ಬರ್ತಾ ಇವೆ ಒಂದು ಇಡೀ ಈ ಒಂದು SIT ತನಿಖೆಯನ್ನು ಮುಗಿಸ್ಬೇಕು ಅನ್ನುವ ಸರ್ಕಾರದ ಸೂಚನೆ ಇದೆಯಲ್ಲ ಈ ಸೂಚನೆಯ ಬಗ್ಗೆನೇ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮಹಾಂತಿ ಅವರಿಗೆ ಅಸಮಾಧಾನ ಇದೆ ಅಂತ ವರದಿ ಬರ್ತಾ ಇದೆ ಅವರು ವ್ಯಕ್ತಪಡಿಸಿದ್ದಾರೆ ಇದು ಬಹಳ ಸ್ಫೋಟಕವಾದ ಮಾಹಿತಿ ಸೊ ಅಕಾರ್ಡಿಂಗ್ ಟು ಮೈ ಸೋರ್ಸಸ್ ನನ್ನ ಸೋರ್ಸಸ್ ಏನಿದೆ ನನ್ನ ಮೂಲಗಳ ಪ್ರಕಾರ ಮೊಹಂತಿ ಅವರು ಇನ್ನೂ ಕನಿಷ್ಠ 2 ತಿಂಗಳಾದರೂ ಕೂಡ ಈ ಒಂದು ತನಿಖಾ ಅವಧಿ ಬೇಕು ಅಂತ ಕೇಳಿದರು ಆದರೆ ಗೌರ್ಮೆಂಟ್ ಈಸ್ ಇನ್ ಹರಿ ಸರ್ಕಾರಕ್ಕೆ ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕು ಇದನ್ನು ಮುಚ್ಚಾಕಬೇಕು ಹೂತಾಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ ಇದರಲ್ಲಿ ಮೊದಲು ನಮಗೆ ಬಹುಮಟ್ಟಿಗೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇತ್ತು ಸಿದ್ದರಾಮಯ್ಯನವರು ಇದರಲ್ಲಿ ಒಂದು ತಾರ್ಕಿಕ ಅಂತ್ಯ ಬರುವವರೆಗೆ ಒಂದು ಸ್ಟ್ಯಾಂಡ್ ತಗೋತಾರೆ ಅಂತ ಬಟ್ ನನ್ನ ಮಾಹಿತಿಯ ಪ್ರಕಾರ ಈಗ ಸಿದ್ದರಾಮಯ್ಯ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಹಲವರು ಅವರು ಮೀಟ್ ಮಾಡಿದ ಸಂದರ್ಭದಲ್ಲಿ ಧರ್ಮಸ್ಥಳದ ಬಿಡ್ರಿ ನಾನೇನು ಮಾಡಲಿ ಅಂತ ಅಂದರಂತೆ ಇನ್ಯಾರತ್ರ ಇಲ್ಲರಿ ಅಲ್ಲಿ ಏನು ಸಿಕ್ಕೇ ಇಲ್ಲ ಏನಿದೆ ಅಲ್ಲಿ ಅವನು ಚಿನ್ನಯ್ಯ ಸುಳ್ಳು ಹೇಳ್ಬಿಟ್ಟ ಅಂತ ಹೇಳಿದ್ರಂತೆ ಸೊ ಬೇರೆಯವರೆಲ್ಲ ಅದನ್ನ ವಿವರಿಸ್ತಾ ಇದ್ದಾರೆ ಇದು ಕೇವಲ ಚಿನ್ನಯ್ಯ ಹೇಳಿದಂತೆ ಹೆಣ ಸಿಕ್ತೋ ಇಲ್ವೋ ಅಸ್ಥಿಪಂಜರ ಸಿಕ್ತೋ ಇಲ್ವೋ ಅನ್ನೋದು ಇಶ್ಯೂ ಅಲ್ಲ ಅಲ್ಲಿರುವ ಇಶ್ಯೂ ಅಲ್ಲಿ ಸತತವಾಗಿ ನಡೀತಾ ಇರುವ ಸರಣಿ ಸಾವುಗಳೇನಿವೆ ಅದರ ಹಿಂದಿನ ನಿಗೂಢತೆ ಏನಿದೆ ಅದು ಮುಖ್ಯ ಅನ್ನೋ ಮಾತನ್ನು ಭಾಳಷ್ಟು ಜನ ಟ್ರೈ ಟು ಕನ್ವಿನ್ಸ್ ದ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ಇದರಲ್ಲಿ ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಆಯಿತು ಅನ್ನೋದ್ರ ಬಗ್ಗೆ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಯಾಕಂದರೆ ಈಸ್ ಇನ್ ಬಿಸಿ ಇನ್ ಅದರ್ವೈಸ್ ಈಗ ಮುಖ್ಯಮಂತ್ರಿಗಳಿಗೆ ಮುಂದಿನ 2 ವರ್ಷ ಅಧಿಕಾರದಲ್ಲಿ ಮುಂದುವರಿಬೇಕು ಹೇಗೆ ಅನ್ನೋದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳಕ್ ಕಾಣುತ್ತೆ ಆದ್ರಿಂದ ಅವರು ಧರ್ಮಸ್ಥಳದ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಅವರ ಭೇಟಿ ಮಾಡೋದವರು ನಾನು ಫಸ್ಟ್ ಇನ್ಫಾರ್ಮೇಶನ್ ನೀಡಿರೋ ಹೇಳಿಕೆನೂ ಅಲ್ಲ ವಾಟ್ ಐ ಗಾಟ್
ಈಸ್ ವೆರಿ ಮಚ್ ಕ್ಲಿಯರ್, ಮುಗಿಸ್ಬಿಡ್ರಪ್ಪ ಸಾಕು ಅಂತ. ಅದು ಹ್ಮ್ ಯಾವ ದಾಟಿ ಅಂದ್ರೆ ಸನ್ಮಾನ್ಯ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ ಅವರು ಮುಗಿಸ್ಬಿಡಿ ನಿನ್ನೆನೋ ಹೇಳಿಕೆ ಕೊಟ್ಟಿದ್ರು ಸರ್. ಹೇಳಿದ್ದಾರೆ. ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ. ಕರೆಕ್ಟ್. ಸಿದ್ದರಾಮಯ್ಯನವ್ರು ಹೇಳಿದ್ ಬಹಿರಂಗವಾಗಿ ಬಂದಿಲ್ಲ, ಅವ್ರು ಮಾತನಾಡ್ತಾ ಹೇಳ್ತಾ ಇರೋದು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಮುಗಿಸುವ ಕ್ರಿಯೆ ಈಗ ಪ್ರಾರಂಭ ಆದಂತೆ ಕಾಣ್ತಾ ಇದೆ. ಈ ಮುಗಿಸುವ ಕ್ರಿಯೆ ಅಂದ್ರೆ ಏನು ಅಂತ. ಸೊ SIT ಮೂಲಗಳ ಪ್ರಕಾರ ಈಗ ಇಡೀ ಪ್ರಕರಣ ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಲುಪಲ್ಲ. ಅಂದರೆ ಇಡೀ ಪ್ರಕರಣದಲ್ಲಿ ಏನು ಮೊದಲು ಮತ್ತು ಎರಡನೇ ಹಂತದಲ್ಲಿ ಇವರು SIT ತನಿಖೆ ಮಾಡ್ತಲ್ಲ, ಅದರಲ್ಲಿ ಎರಡು ರೀತಿ ಇದೆ. ಒಂದು, ಮೊದಲನೇ ಹಂತದಲ್ಲಿ ಕೇವಲ ಅವ್ರು ಮಾಡಿರುವ ಕೆಲಸ ಅಂದರೆ ಎಲ್ಲೆಲ್ಲಿ ಮೂಳೆಗಳು ಅಸ್ಥಿಪಂಜರ ಸಿಗುತ್ತಾವ ಅನ್ನೋದು. ಅದು ಕೆಲವು ಕಡೆ ಸಿಕ್ತು, ಕೆಲವು ಕಡೆ ಸಿಕ್ಕಿಲ್ಲ. ಅದ್ರ ಜೊತೆಗೆ ಚಿನ್ನೈನ ಮೇಲೆ ದೂರುಗಳು ಬಂದು ಚಿನ್ನಯ್ಯನ್ನೇ ಬಿಸಿ ಸಾಕ್ಷಿದಾರನೋ ದೂರುದಾರನೇ ಆರೋಪಿಯನ್ನಾಗಿ ಪರಿವರ್ತಿಸಲಾಯಿತು. ಇದೆಲ್ಲ ಗೊತ್ತಿದೆ. ಅವ್ರು ಜೈಲಿಗೆ ಹೋದ, ಮತ್ತು ಅದಾದ್ಮೇಲೆ ಏನು 183 ಸ್ಟೇಟ್ಮೆಂಟ್ ಏನು ಕೊಟ್ಟ ಅವನು, ಆವಾಗ ಮತ್ತೆ ಒಂದೇ ಸ್ಥಳದಲ್ಲಿ 10 ಹೆಣ ಹುಡುದಿನಿ ಅಂತ. ಸೊ ಒಬ್ಬ ಸಾಕ್ಷಿದಾರ ಏನಿದ್ದಾನೆ ಅವನು ಈ ರೀತಿ ವಿಭಿನ್ನ ಸಂದರ್ಭದಲ್ಲಿ ವಿಭಿನ್ನ ಹೇಳಿಕೆಗಳು ನೀಡ್ತಾನೆ ಅಂತಾದ್ರೆ ಅದು ಏನಿದೆ, ಅದು ಅವನ ಮೇಲೆ ಒತ್ತಡ ಇದೆ ಅಂತ ಅರ್ಥ. ಈಗ ಅಂತಹ ಒತ್ತಡವನ್ನು ಹಾಕಿದ ಅವನು ಈಸ್ ನಾಟ್ ನವ್ ಈಸ್ ಇನ್ ಎ ಪಿಕಲ್ ಮೈಂಡೆಡ್ ಅಂತಾರೆ. ಆ ರೀತಿ ಆದಂತೆ ಕಾಣ್ತಾ ಇದೆ. ಅವನು ಒಂದ್ಸಲ ಒಂದು ಹೇಳಿಕೆ ಕೊಡ್ತಾನೆ, ಇನ್ನೊಂದ್ಸಲ. ಇಂಥ ಸಂದರ್ಭದಲ್ಲಿ ಸಾಕ್ಷಿದಾರರಿಗೆ ಅಥವಾ ದೂರುದಾರರಿಗೆ ರಕ್ಷಣೆಯನ್ನ ಕೊಟ್ಟು ಪ್ರಕರಣ ತನಿಖೆ ಮಾಡಬೇಕಾಗಿತ್ತು. SIT ಫೇಲ್ಡ್. ಕರೆಕ್ಟ್ ಸರ್. ಅದರ ಜೊತೆಗೆ ಈಗ ಶುಕ್ರವಾರ ಒಂದು ದೊಡ್ಡ ಮಟ್ಟದ ಬದಲಾವಣೆಗಳಾಗುತ್ತೆ ಅಂತಾನು ಕೂಡ ಹೇಳಿದ್ರಿ. ನೋಡೋಣ ಏನಾಗುತ್ತೆ, ಬಂಧನ ಆಗುತ್ತಾ ಹೇಗೆ ಅಂತ ಹೇಳಿ. ಚಾನ್ಸಸ್ ಇದೆ. ಅಂದ್ರೆ ಆ ಬಂಧನ ಏನಿದೆ, ಬಂಧನ ಆಗಬಹುದು ಅನ್ನೋದು ಏನಿದೆ, ಅದನ್ನ ಈ ಹೋರಾಟಗಾರರು ವಕೀಲರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೋರಾಟಗಾರರಿಗೆ ನೋಡಿ, ಈಗ ನಿಮ್ ಬಂಧನ ಆಗುವ ಎಲ್ಲ ಚಾನ್ಸಸ್ ಆಗುತ್ತೆ, ಆದ್ರಿಂದ ನೀವು ಆಂಟಿಸಿಪೇಟರಿ ಬೇಲ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ಹೋರಾಟಗಾರರು ಇವ್ರು ಆಂಟಿಸಿಪೇಟರಿ ಬೇಲ್ ತಗೊಳಕ್ ರೆಡಿ ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಅವ್ರು ಹೇಳೋದೇನು ಅಂದ್ರೆ, ನಮ್ಮನ್ನ ಒಳಗ್ ಹಾಕ್ತಿರೋ ಹಾಕಿ, ನಾವ್ ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ, ನಮ್ಗೆ ಬೇಲ್ ಬೇಕಾಗಿಲ್ಲ ಅನ್ನೋ ಮಾತನಾಡ್ತಿದ್ದಾರೆ ಅವರು. ಸೊ ಅದ್ರ ಜೊತೆಗೆ ಲೀಗಲಿ ನೌ ದೇ ಆರ್ ವಾಟ್ ದೇ ಆರ್ ಥಿಂಕಿಂಗ್ ಅನ್ನೋದನ್ನ ಹೇಳ್ತೀನಿ ನಾ. ಒಂದು, ಹೋರಾಟಗಾರರಲ್ಲಿ ಬೇರೆ ಬೇರೆ ಹೋರಾಟಗಾರರಿದ್ದಾರೆ. ಅಂದ್ರೆ ನ್ಯಾಯಾಲಯದ ಮೊರೆ ಎಡಪಂಥೀಯ ಹೋರಾಟಗಾರರದ್ದು ಒಂದು ಟೀಮ್ ಇದೆ, ಅದ್ರ ಮಹಿಳಾ ಹೋರಾಟಗಾರ್ತಿಯರಿದ್ದಾರೆ. ಸೊ ಇನ್ನೊಂದು ಈ ತಿಮ್ರೋಡಿಯವರ ಗುಂಪು ಅಂತ ನೀವೇನಂತೀವಿ, ಅವ್ರದ್ದೊಂದು ಹೋರಾಟಗಾರರ ಗುಂಪು ಇದೆ. ಇನ್ನು ಮೂರನೇ ಮತ್ತೊಂದು ಹೋರಾಟಗಾರರ ಗುಂಪು ಅಂತಂದ್ರೆ ಅವರು ಸೋಮನಾಥ್ ನಾಯಕ್ ಎಂಡ್ ಅವರಿದ್ದಾರೆ. ಅವರು ಬೀದಿ ಹೋರಾಟ ಮಾಡಲ್ಲ, ಲೀಗಲಿ ಹೋರಾಟ ಮಾಡೋರು. ಈಗ ಹೋರಾಟದ 3 ಗುಂಪುಗಳೇನಿವೆ, ದೇ ಆರ್ ಥಿಂಕಿಂಗ್ ಸೀರಿಯಸ್ಲಿ ವಾಟ್ ಟು ಡೂ ನೆಕ್ಸ್ಟ್ ಅಂತ. ಅವ್ರಿಗೂ ಕೂಡ ಈಗ ಈ ಸರ್ಕಾರ ಸತ್ಯ ಹೊರಗೆ ಬರೋದಕ್ಕೆ ಅವಕಾಶ ಕೊಡಲ್ಲ ಅಂತ ಅವ್ರಿಗೆ ಅನ್ಸಕ್ ಪ್ರಾರಂಭ ಆಗಿದೆ. ಸೊ ದಟ್ ಈಸ್ ವೈ ಈಗ ಈ ಏನು ಗಿರೀಶ್ ಮಠಣ್ಣವರ ಉಳಿದವರು ಏನಿದ್ದಾರೆ ಅವರೆಲ್ಲ ಒಂದು PIL ಅನ್ನು ಸಿದ್ಧಪಡಿಸ್ತಿದ್ದಾರೆ. ವಾಟ್ ದೇ ಶುಡ್ ಡೂ, PIL ಹಾಕುವ ಮೂಲಕ ನ್ಯಾಯಾಲಯದ ಮೊರೆ ಹೋಗ್ಬೇಕು ಅನ್ನೋದು ಈ ಗುಂಪಿನ ತೀರ್ಮಾನ. ಅದ್ರ ಜೊತೆಗೆ ಮಹಿಳಾ ಹೋರಾಟಗಾರ್ತಿಯರಿದ್ದಾರೆ, ದೇ ಆರ್ ಆಲ್ಸೋ ಡಿಸ್ಕಸಿಂಗ್ ವಿತ್ ದರ್ ಲಾಯರ್ಸ್, ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಸೊ ಕೆಲವು ದೆಹಲಿ ಮೂಲದ ಕೆಲವು ಲಾಯರ್ಗಳು ಇಲ್ಲಿ ಬರ್ತಾರೆ ಅಂತ ಕಾಣುತ್ತೆ. ದೇ ಆರ್ ಆಲ್ಸೋ ಸೀರಿಯಸ್ಲಿ ಥಿಂಕಿಂಗ್ ವಾಟ್ ಟು ಡೂ ನೆಕ್ಸ್ಟ್ ಅಂತ. ಸೊ ನ್ಯಾಯಾಲಯದ ಮೊರೆ ಹೋಗೋದಿದ್ರೆ ಹೇಗೆ ಹೋಗಬೇಕು. ಸೊ ಅಲ್ಲಿರುವ ಈಗ ಕೆಲವರು ಯೋಚನೆ ಮಾಡ್ತಾ ಇರೋದು ಅಂದರೆ, ಈಗಾಗಲೇ ರಿಜಿಸ್ಟರ್ ಆಗಿರುವ ಕೆಲವು ಪ್ರಕರಣಗಳೇನಿವೆ, ಆ ಪ್ರಕರಣಗಳು ಕೂಡ ಮುಚ್ಚೋಗೋ ಚಾನ್ಸಸ್ ಇದೆ. ಈಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮತ್ತು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ಆ ಪ್ರಕರಣಗಳನ್ನ ತೆಗೆದುಕೊಂಡು ಅದನ್ನು ನ್ಯಾಯಾಲಯಕ್ಕೆ ಗಮನಕ್ಕೆ ತರುವಂಥದ್ದು. ಸೊ ನ್ಯಾಯಾಲಯಕ್ಕೆ ಮನವಿ ಮಾಡೋದು, ನೋಡಿ ಈ ಸಿಚುವೇಶನ್ನಲ್ಲಿ ದಯವಿಟ್ಟು SIT ಕ್ಲೋಸ್ ಮಾಡೋಕ್ಕೆ ಅವಕಾಶ ಕೊಡಬೇಡಿ, ಇದು ಎಕ್ಸ್ಟೆನ್ಷನ್ ಕೊಡುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿ ಅನ್ನುವ ಮನವಿಯನ್ನು ಕೂಡ ನ್ಯಾಯಾಲಯದ ಮುಂದೆ ಮಾಡುವ ಸಾಧ್ಯತೆಗಳು ಕಾಣ್ತಾ ಇವೆ. ಸೊ ಆದ್ದರಿಂದ ಅದೇನಾದರೂ ನ್ಯಾಯಾಲಯದ ಇಂಟರ್ಫಿಯರೆನ್ಸ್ ಆದರೆ, ನ್ಯಾಯಾಲಯ ಕನ್ವಿನ್ಸ್ ಆದರೆ, ಎಸ್ ಈ ಎಲ್ಲ ಪ್ರಕರಣಗಳನ್ನ ಮುಚ್ಚಿ ಹಾಕುವ ಯತ್ನ ನಡೀತಾ ಇದೆ, ಯಾರೋ ದೊಡ್ಡವರ ಪರವಾಗಿ ಎಲ್ಲ ಸರ್ಕಾರ ನಿಂತಿದೆ ಅಂತ ಅನಿಸಿದರೆ, ದೆನ್ ಕೋರ್ಟ್ ಕ್ಯಾನ್ ಇನ್ಸ್ಟ್ರಕ್ಟ್ ಆರ್ ಅಡ್ವೈಸ್ ವಾಟ್ ಎವರ್ ಇಟ್ ಮೇ ಬಿ ಟು ದ ಸ್ಟೇಟ್ ಗೌರ್ಮೆಂಟ್ ಟು ಕಂಟಿನ್ಯೂ SIT. ಸೊ ಆ ಸಂದರ್ಭದಲ್ಲಿ SIT ಕಂಟಿನ್ಯೂ, ಇದು ಲಾಸ್ಟ್ ರಿಸಾರ್ಟ್ ಅಂತ. ಇದಲ್ಲದೆ ಬೇರೆ ಅವಕಾಶಗಳು ಈಗಂತೂ ಕಾಣ್ತಾ ಇಲ್ಲ. ಹಾಗೆ ಒಂದು 2 ತಿಂಗಳ ಅವಕಾಶ ಸಿಕ್ಕರೆ ಆಗ ಇಡೀ ಪ್ರಕರಣ ಬೇರೆ, ಈಗ ಅದು ಪ್ರಾರಂಭ ಆಗಿತ್ತು. ಈ ಹಂತದಲ್ಲಿ ನಿಜವಾದ ಸತ್ಯವನ್ನು ಹುಡುಕುವುದಿದೆಯಲ್ಲ, ಸಮಾಧಿಯ ಒಳಗಡೆ ಹುಗಿದು ಹೋದ ಸತ್ಯ ಇದೆಯಲ್ಲ, ಅದನ್ನು ತೆಗೆಯುವ ಒಂದು ಯತ್ನ ಪ್ರಾರಂಭ ಆಗಿತ್ತು. ಈ ಹಂತದಲ್ಲಿ ಅದನ್ನು ಕ್ಲೋಸ್ ಮಾಡೋಕೆ ಹೊರಟಿದ್ದಾರೆ. ಅದರಿಂದ ಈಗ ಇರುವುದು ಅಂದರೆ, ಅವರಿಗಿರುವ ದಾರಿ ಅಂದರೆ ನ್ಯಾಯಾಲಯವನ್ನು ನಂಬಬೇಕು. ನ್ಯಾಯಾಲಯ ಒಂದೇ ಅವರಿಗಿರುವ ನಂಬಿಕೆ, ಉಳಿದು ಯಾವುದೋ ನಂಬಿಕೆನೂ ಉಳಿದಿಲ್ಲ.
ಖಂಡಿತ ಸರ್, ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳಿ. ಈಗ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡ್ಕೊಂಡಿರೋದ್ರಿಂದ ಸೊ ಏನಾಗಬಹುದು ಅನ್ನೋದು ಶುಕ್ರವಾರದ ನಂತರ. ಯಾಕಂದ್ರೆ ಒಂದಷ್ಟು ದಿನ ಕಾಲಾವಕಾಶವನ್ನ ಕೂಡ ಕೇಳಿದ್ದಾರೆ, ಒಂದು ವಾರ ಕಾಲಾವಕಾಶ ಬೇಕು ನಮಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಏನೆಲ್ಲ ಆಗುತ್ತೆ ಬೆಳವಣಿಗೆ. ಅದ್ರ ಜೊತೆಗೆ ನೋಡಿ, ಅವ್ರು ಕೊಟ್ಟಿರುವ ನೋಟಿಸ್ ಇಟ್ ಸೆಲ್ಫ್ ನನ್ನ ಹತ್ರ ಅದರ ಕಾಪಿ ಇದೆ. ಅದು ಹೇಗಿದೆ ಅಂತ ಅದರ ಕಂಡೀಷನ್ಸ್ ಹಾಕಿ ಅವರು ಕೊಟ್ಟಿರುವುದು ಕೂಡ ಆಘಾತಕಾರಿಯಾಗಿದೆ. ಅದನ್ನು ನೋಡಿದರೆ ಅವ್ರು ಕೊಟ್ಟಿರುವ ನೋಟಿಸ್ ಏನಪ್ಪ ಇದು, ಅವ್ರ ಉದ್ದೇಶ ಏನು, ಯಾಕೆ ಈ ರೀತಿ ನೋಟಿಸನ್ನು ಕೊಡ್ತಿದ್ದಾರೆ ಅಂತ ಕೂಡ ಅನಿಸುತ್ತೆ ಅಂತ. ಸೊ ಅದನ್ನು ನಾವು ನೋಡ್ತಾ ಹೋದರೆ ನನ್ನ ಹತ್ರದ ಇಲ್ಲಿದೆ ಅವರು ಪೊಲೀಸ್ ನೋಟಿಸ್ ಏನಿದೆ ನೋಡ್ತೀನಿ, ಅದು ಸಿಕ್ಕಿದ್ರೆ. ಸೊ ನಾನು ಇಟ್ ಇಸ್ ರಿಯಲಿ ಶಾಕಿಂಗ್ ಅಂತ. ಅಂದರೆ ಅವರ ಉದ್ದೇಶ, ಪೊಲೀಸರ ಉದ್ದೇಶ ಏನಿದೆ ಅದರ ಬಗ್ಗೆನೇ ಅನುಮಾನ ಬರುತ್ತೆ ಅಂತ. ಅವರು ಆ್ಯಕ್ಚುಲಿ ನೋಡಿ, ಇದರಲ್ಲಿ ನೋಟಿಸ್ ಕೊಡ್ನಲ್ಲಿ ಕಂಡೀಷನ್ಸ್ ಹಾಕಿ ನೋಟಿಸನ್ನು ಕೊಡ್ತಾ ಹೋಗ್ತಾರೆ ಅವರು. ಸೊ ಅದು 2 ಪೇಜ್ ನೋಟಿಸ್ ಇದೆ. ಇದೇನಿದೆ, ನೀವು ಯಾವುದೇ ಅಪರಾಧವನ್ನು ಮುಂದಿನ ದಿನಗಳಲ್ಲಿ ಎಸಗುವಂತಿಲ್ಲ. ಅವರು ಅಪರಾಧ ಎಸಗಿದ್ದಾರೆ ಅನ್ನುವ ತೀರ್ಮಾನಕ್ಕೆ ಹೇಗೆ ಈ ಇವರು ಬರ್ತಾರೆ ಪೊಲೀಸರು ಅಂತ ನೋಡಿ. ಸೊ ಭಾಳ ಜಯಂತ್ ಟಿ ಅವರಿಗೆ ಇನ್ನೊಬ್ಬರೇ ನೋಡಿ, ನೀವು ಯಾವುದೇ ಅಪರಾಧವನ್ನು ಮುಂದಿನ ದಿನಗಳಲ್ಲಿ ಎಸಗುವಂತಿಲ್ಲ. ಈ ಪ್ರಕರಣದ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವ ಸಾಕ್ಷಿಗಳೇ ಅವರು, ಪ್ರಕರಣದ ಸಾಕ್ಷಿಗಳೇ ಅವರಿಗೆ ನೋಟಿಸ್ ಕೊಡ್ತಾರೆ ಪೊಲೀಸರು. ನೀವು ಈ ಪ್ರಕರಣದ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವಂತಿಲ್ಲ. ಅದರ ಜೊತೆಗೆ ಈ ಪ್ರಕರಣದ ಸಂಗತಿ ಮತ್ತು ಸಂದರ್ಭಗಳನ್ನು ಅರಿತ ಯಾವುದೇ ವ್ಯಕ್ತಿಗೆ ನ್ಯಾಯಾಲಯದ ಮುಂದೆ ಅಥವಾ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳದಂತೆ, ಯಾವುದೂ ಹೇಳಬಾರದಂತೆ ಮಾತನಾಡ್ಬೋದು. ಈ ಡೆಮಾಕ್ರಸಿನ ಅಥವಾ ಪೊಲೀಸ್ ರಾಜ್ಯನ? ಗೃಹ ಸಚಿವರು ಏನು ಮಾಡ್ತಿದ್ದಾರೆ, ನೀವು ಯಾವುದೇ ಇದನ್ನು ಮಾತನಾಡಕೂಡ್ದು, ನೀವು ಅಪರಾಧಿಗಳು ಅಂತ ಹೆಂಗೆ ಅವ್ರು ತೀರ್ಮಾನಕ್ಕೆ ಬರ್ತಾರೆ? ಅವರ ಅಪರಾಧಿಗಳು ಜಯಂತ್ ಟಿ ಇರಲಿ, ಗಿರೀಶ್ ಮಠಣ್ಣವ್ರಿಗೆ ಅಪರಾಧಿಗಳು. ಕೋರ್ಟ್ ವಿಲ್ ಹ್ಯಾವ್ ಟು ಡಿಸೈಡ್, ನಾಟ್ ಎ ಸಬ್ ಇನ್ಸ್ಪೆಕ್ಟರ್, ನಾಟ್ ಎ ಪೊಲೀಸ್ ಸ್ಟೇಷನ್, ನಾಟ್ ಎ ಗೌರ್ಮೆಂಟ್. ದಟ್ ಇಸ್ ದರ್ ನನ್ ಆಫ್ ಬಿಸ್ನೆಸ್, ಹೌ ದೇ ಆರ್ ಡೂಯಿಂಗ್ ಇಟ್. ನೀವು ಅಪರಾಧವನ್ನು ಎಸಗುವಂತಿಲ್ಲ, ನೀವು ಅಪರಾಧಿಗಳು ಅಂದರೆ ಇದು ಎಲ್ಲ ಈ ಡಿ ಕೆ ಶಿವಕುಮಾರ್ ಹೇಳಿದಂತೆ ಈ ಷಡ್ಯಂತರದ ಆ್ಯಂಗಲ್ ಇದೆಯಲ್ಲ, ಆ ಆ್ಯಂಗಲನ್ನು ಪ್ರೂವ್ ಮಾಡುವುದಕ್ಕೆ ಇವರು ಈ ಒಂದು ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಈ ನೋಟಿಸ್ನಲ್ಲಿ ಇನ್ನೂ ಕೆಲವು ಅಂಶಗಳಿವೆ, ಸಮಯದ ಅಭಾವದಿಂದ ಎಲ್ಲ ಬಟ್ ಇಟ್ ವಾಸ್ ಶಾಕಿಂಗ್. ಖಂಡಿತ ಸರ್. ಇದು ಹೇಗಿದೆ ಅಂತಂದ್ರೆ ನೀವು ಟಾರ್ಗೆಟ್ ಮಾಡಬೇಕು, ಅವ್ರನ್ನ ಬಡಿಬೇಕು, ಒಳಗೆ ಹಾಕಬೇಕು, ಅದೇ ಉದ್ದೇಶ ಇದ್ದಾಗ ಈ ನೋಟಿಸ್ನಲ್ಲಿ ಕಾಣುತ್ತೆ. ಖಂಡಿತ ಸರ್. ನೋಡೋಣ ಸರ್ ಧರ್ಮಸ್ಥಳದ ವಿಚಾರ ಎಲ್ಲಿಗೆ ಹೋಗ್ಬಿಟ್ಟತ್ತೆ ಅಂತ.